2 ಜನ ಕುಳಿತುಕೊಳ್ಳುವಂತಹ ಒಂದು ಉಯ್ಯಾಲೆ ರೆಡಿ ಮಾಡಿದ್ದೇವೆ. ಇದನ್ನು ಮಾಡಿದವರು ನೋಡಿ ವೀಕ್ಷಕರೇ, ವೆಲ್ಡ್ ಮಾಡಿದವರು ಇದರಲ್ಲಿ ಕೂತುಕೊಂಡು ಇದರ ಸ್ಟ್ರೆಂತ್ ಅನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕ್ಲಿಯರ್ ಆಗಿ ಉಯ್ಯಾಲೆ ಇದು ಆಗ್ತಾ ಇದೆ. ನೋಡಿ, ಮೇಲೆ ಸ್ಪ್ರಿಂಗ್ಗಳನ್ನು ಅಳವಡಿಸಲಾಗಿದೆ. ನೋಡಿ, 2 ಜನ ಆರಾಮವಾಗಿ ಕುಳಿತುಕೊಳ್ಬಹುದು, ಏನು ಸಮಸ್ಯೆ ಇಲ್ಲ, ಜಾಸ್ತಿ ಖರ್ಚು ಆಗುದಿಲ್ಲ. ನಾವು ನಮ್ಮ ಮನೆಯಲ್ಲಿ ಮಾಡಿದರೆ ಇದರ ಒಂದು ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ನೋಡಿ, ಮನೆಯಲ್ಲಿ ಇದ್ದಂಥ ರಾಡ್ಗಳನ್ನೆಲ್ಲ ಉಪಯೋಗ ಮಾಡಿ ಚಂದವಾಗಿ ನಾವು ಮಾಡಿದ್ದೇವೆ. ನೋಡಿ, ನಮ್ಮ ಚರಣ್ ತಿಳಿಗೂಡು ಇವರು ವೆಲ್ಡ್ ಮಾಡಿದಂತ ಈ ಉಯ್ಯಾಲೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೋಡಿ ವೀಕ್ಷಕರೇ, ನಿಮ್ಗೂ ಬೇಕಾದ್ರೆ ಮಾಡ್ಲಿಕ್ಕೆ ಅನಿಸಿದರೆ ಈ ತರ ಮಾಡ್ಬೋದು. ನೋಡಿ, ಜಾಸ್ತಿ ಖರ್ಚು ಆಗ್ಲಿಲ್ಲ. ಅಂದಾಜೊಂದು ನಮ್ಮ ಮನೆಯಲ್ಲಿ ಎಲ್ಲ ಕೆಲವು ವಸ್ತುಗಳು ಸಿಗುವುದರಿಂದ ಒಂದು 5-6 ಸಾವಿರ ರೂಪಾಯಿಯಲ್ಲಿ ಈ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ನಿಮ್ಗೆ ಬೇಕಾದ್ರೆ ನೋಡಿ, ಇವರು ನಮ್ಮ ಚರಣ್ ವೆಲ್ಡರ್, ಇವರನ್ನು ನೀವು ಸಂಪರ್ಕ ಮಾಡಿ. ನೋಡಿ ವೀಕ್ಷಕರೇ, ಕೊನೆಯದಾಗಿ ಈ ನಮ್ಮ ಒಂದು ಉಯ್ಯಾಲೆ ಪೇಂಟಿಂಗ್ ಆಗಿ ರೆಡಿ ಆಗಿದೆ. ಮಕ್ಕಳು ಶಾಲೆಗೆ ಹೋಗುವ ಸಮಯದಲ್ಲಿ ಇದರಲ್ಲಿ ಒಂದು ಕೂತ್ಕೊಂಡೊಂದು ಎಂಜಾಯ್ ಮಾಡಿ ಹೋಗ್ತಾರೆ. ನೋಡಿ, ಒಂದು ವ್ಯವಸ್ಥೆ ಆಗಿದೆ, ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಒಂದು ಆರಾಮದಾಯಕ ಈ ಒಂದು ಉಯ್ಯಾಲೆ ಅಂತ ನಾವು ಹೇಳ್ಬಹುದು. ನೋಡಿ, ಈಗ ನೋಡಿ, ಒಳ್ಳೆಯ ಒಂದು ಆರಾಮದಾಯಕವಾಗಿ ಈ ಉಯ್ಯಾಲೆಯಲ್ಲಿ ನಾವು ಕೂತ್ಕೊಳ್ಬಹುದು. ಜಾಸ್ತಿ ಏನು ಖರ್ಚು ಆಗಲಿಲ್ಲ ಇದಕ್ಕೆ. ನೋಡಿ, ಇಲ್ಲ ಪೇಂಟಿಂಗ್ ಎಲ್ಲ ಆಗುವಾಗ ಒಂದು 6-6.5 ಸಾವಿರ ರೂಪಾಯಿ ಖರ್ಚಾಗಿದೆ. ಅಂದರೆ ಸ್ವಲ್ಪ ಮೆಟೀರಿಯಲ್ ನಮ್ಮ ಮನೆಯಲ್ಲೇ ಇತ್ತು, ಅದರಿಂದ ಒಂದು ಆರಾಮವಾಗಿ ಇದರಲ್ಲಿ ಒಂದು ಸಂಜೆ ಹೊತ್ತು ಒಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದ್ದರಿಂದ ಇದು ಮಾಡಿದ ಚರಣ್ ರವರಿಗೂ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನೀವೆಲ್ಲರೂ ಒಂದು ಸಣ್ಣ ಜಾಗ ಇದ್ರೆ ಸಾಕು, ಇದನ್ನು ಮಾಡ್ಬೋದು ಅಂತ ಹೇಳ್ತಾ, ನೋಡಿ ವೀಕ್ಷಕರೇ, ಈ ಒಂದು ಉಯ್ಯಾಲೆಯ ಒಂದು ಮಾಡಿದ ಕೆಲಸ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.